ವಿರಾಟ್ ಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದು ಇನ್ನೊಂದು ಪ್ಲೇಸ್ಗೆ ದೇವ್ರ ಮನೆ ಬೆಟ್ಟ ಅಂತ. ಈ ರೋಡ್ ಮಾತ್ರ ತುಂಬ ಡೇಂಜರ್ ಆಗಿದೆ, ಸಖತ್ ಡೇಂಜರ್ ಆಗಿದೆ, ಸಖತ್ ಕೆಡ್ದಾಗಿದೆ ರೋಡ್ ಮಾತ್ರ. ಎಲ್ಲ ಫುಲ್ ಗುಂಡಿ ಎಲ್ಲ ಇದ್ದಾವೆ, ಸಖತ್ ಕಷ್ಟಪಟ್ಟು ಬರ್ತಿದ್ವಿ. ಪಾಪ ಓಡ್ತಾನೆ ಕಷ್ಟಪಟ್ಟು ವಿರಾಟು. ಏನು ನೋಡ್ಬೇಕು ಅಂತ ನೇಚರು ಫುಲ್ಲು ನೋಡಿ ಬಾಯ್ಸ್. ವಿಡಿಯೋ ಮಾತ್ರ ಇರಬೇಕಲ್ಲ ಫುಲ್ ದಿನ ನೋಡಿ ಹೆಂಗಿದೆ ಅಂತ. ಬನ್ನಿ ಮುಂದೆ ಹೋಗೋಣ. ರೋಡ್ ತುಂಬ ಕಷ್ಟ, ಹೆವಿ ಇದೆ. ಈ ಗೈಸ್ ಹೆಂಗಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ. ಚಿಕ್ಕಮಂಗ್ಳೂರು ಇಸ್ ದ ಬೆಸ್ಟ್, ಅದಕ್ಕೆ ಹೇಳೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಇದು ಮಾತ್ರ ಹೆಂಗಿದೆ ಸೈಕ್ ಅಂದ್ರೆ, ಹೋಗ್ಬೇಕಾದ್ರೆ ನಮ್ಮ ಕಾರ್ ಡ್ರಿಫ್ಟ್ ಆಯ್ತು. ವಿರಾಟ್ ಗೌಡ್ರು ಹೆವಿ ಡ್ರಿಫ್ಟ್ ಹೊಡೆದು ನಮ್ಮನ್ನೆಲ್ಲ ಬದುಕಿಸೋರೆ, ಕಲ್ಲಾಕವ್ರ. ಇದು ಹೆಂಗಿದೆ ನೋಡಿ ಸ್ಪಾಟು ಕೆಳಗಿಂದ. ಹೋಗ್ಬೇಕಾದ್ರೆ ಆ ವಿಡಿಯೋನ ಕ್ಲಿಪ್ ಹಾಕ್ತೀನಿ, ನೋಡ್ಬೋದು ನೀವು. ಬರ್ಬೇಕಾದ್ರೆ ನೋಡಿ ಹೆಂಗಿದೆ ಅಂತ. ಇವಾಗ ಇಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂದರೆ, ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಹೆಂಗೆ ಯೋಚನೆ ಮಾಡಿ ಅಪ್ಪ ಹಚ್ಬೇಕಾರೆ. ಅಬ್ಬ ನಮಗಂತೂ ಆ ಕ್ಲಿಪ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಯಾರೇಂಜಿತ್ತು. ಆ ಗುಂಡಿಗಿದೆ ನೋಡಿ, ಹೆಂಗಿದೆ ನೋಡಿ, ಕಲ್ಲಾಕ್ಬಿಟ್ಟವ್ರೆ. ಬನ್ನಿ ಹೋಗೋಣ ಮುಂದೆ. ಇವಾಗ ಅದು ಬಂದ್ವಿ ನೋಡಿ, ಇವಾಗ ದೇವರ ಮನೆ ಬೆಟ್ಟಕ್ಕೆ ಇದೆ ನೋಡಿ. ಇದು ಮತ್ತೆ ಆ ಕಡೆ ಎಲ್ಲ ಜನ ಹೋಗ್ತಾರೆ ಕಾಣುತ್ತೆ ನನಗೆ. ನನಗೆ ಬಿಸಿಲಿಗೆ ಕಾಣಿಸ್ತೀವಿ, ಯೂಸ್ ಮಾಡ್ತೀನಿ ಅಲ್ಲಿ. ನಾನು ಮತ್ತೆ ಕ್ಯಾರಿ ಮಾಡೋಕ್ಕೆ ಹೋಗೋಲ್ಲ ವಾಟರ್ ಬಾಟ್ಲ್ ಎಲ್ಲ. ಬನ್ನಿ ಮೇಲೆ ಹೋಗಿ ಸಿಗೋಣ. ಈ ಡ್ರೈವಿಂಗ್ ಮಾತ್ರ ಸಖತ್ತು ಕ್ರೇಜಿ ಆಗಿತ್ತು, ಮಜಾ ಬಂತು ಫ್ರೆಂಡ್ಸ್. ಬನ್ನಿ ಹಿಂದೆ ಹೋಗ್ತೀನಿ ಅಂತ. ಬಂದ್ವಿ ದೇವ್ರ ಮನೆ ಬೆಟ್ಟಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಒಳ್ಳೆ ಕರೆಕ್ಟ್ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದೀವಿ. ಒಳ್ಳೆ ಟೈಮು, ಒಳ್ಳೆ ಲೊಕೇಶನ್ನು. ಹೆಂಗೆ ಕಾಣುತ್ತೆ ನೋಡಿ. ಹಾಂ, ಎರಡೂ ಆಗುತ್ತೆ ಮೋಸ್ಟ್ಲಿ. ಇಲ್ಲಿ ಅಲ್ಲಿ ಬರ್ತೀವಿ, ಜನ ಬರ್ತಾರೆ ನೋಡಿ. ಇಲ್ಲಿ ಜನ ಬರ್ತಾರೆ, ಅಲ್ಲಿ ಹೋಗ್ಬೇಕು ಮೋಸ್ಟ್ಲಿ. ನಮಗೂ ಗೊತ್ತಿಲ್ಲ, ಹಿಂಗೆ ಹೋಗ್ಬೋದಂತೆ. ಬನ್ನಿ ಹೋಗೋಣ ಮತ್ತೆ ಮೇಲೆ. ಮತ್ತೆ ಹತ್ಬೇಕು. ಅದನ್ನೇ ಹತ್ತಿದ್ದೀನಿ ಅಂತ ಕಾಗೋಣ. ಎಲ್ಲರೂ ಫುಲ್ಲು ಮಟನ್ ತಿಂದ್ಬಿಟ್ಟು, ಚಿಕನ್ ಮಟನ್ ತಿಂದ್ಬಿಟ್ಟು ಫುಲ್ಲು ಹೆವಿ ಸ್ಟಾರ್ಟಿಂಗ್ ಮಾಡಿ ಬಂದಿದ್ದೀವಿ ಶಕ್ತಿ ಬಗ್ಗೆ ಅಂತ. ಲ್ಯಾಟ್ರಿ ಅದಕ್ಕೋಸ್ಕರ ಪೂಜಾ ಬೆಟ್ಟ ಹಾಕ್ಬಿಟ್ಟು ಇದು ನಮಗೆ ಏನು ಅನಿಸ್ತಿಲ್ಲ ನೋಡಿ. ಹೆಂಗೆ ಇದ್ರು ಹಚ್ತಿದ್ದೀವಿ. ಈ ಕಡೆ ಫುಲ್ ಪಾತಾಳ ಇದೆ, ಈ ಕಡೆ ಫುಲ್ ಪಾತಾಳ ಇದೆ. ಇಲ್ಲಿನ ಫಾಗು ಇದೆ ನೋಡಿ. ಬನ್ನಿ ಹೋಗೋಣ. ಹತ್ಕೊಂಡಿದ್ದೀನಿ, ಏನೂ ಇಲ್ಲ, ಸಿಂಪಲ್ ಆಗಿದೆ ನೋಡಿ ಹೆಂಗಿದೆ ಅಂತ. ಅದು ನಮಗೆ ಸಿಂಪಲ್ ಆಗಿದೆ, ಹತ್ತಿದ ಮೇಲೆ ನಿಮಗೆಲ್ಲ ಕಷ್ಟ ಆಗ್ಬೋದು. ಬಂದಾಗ ವಿಸಿಟ್ ಮಾಡೋದಿದೆ ನಾವು. ಆದರೆ ಸೀನರಿ ನೋಡಿ ಗೈಸ್ ಹೆಂಗಿದೆ ಅಂತ. ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾವು ಇವಾಗ, ಯಾವ ಬೆಟ್ಟಕ್ಕಾದ್ರೂ. ಇಲ್ಲ ದೇವ್ರ ಮನೆ ಬೆಟ್ಟ ಹೋಗೋಣ. ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗ್ತವ್ರಾಗಲೇ. ಸೊ ಲೆಟ್ಸ್ ಗೋ ಫಾಸ್ಟ್. ಮಗ ಆ ಕಡೆನೂ ಹೋಗಿದ್ದಾರೆ ಆ ಬೆಟ್ಟಕ್ಕೆ. ಹಂಗೆ ಹೋಗ್ಬೇಕಾ? ಹಾಂ ಬಂದೆ ಗೈಸ್. ಇಲ್ಲಿ ನೋಡಿ ಒಳ್ಳೆ ಚೆನ್ನಾಗಿ ನಿಂತಿದ್ದಾರೆ. ಹೇಳಿದ್ನಲ್ಲ ಇವಳೆ ದೇವ್ರ ಮನೆ ಬೆಟ್ಟನೇ. ನೀವು ಆ ಸೈಡ್ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು, ಈ ಕಡೆ ಹೋಗ್ಬೋದು, ಈ ಸೈಡ್ ಬರ್ಬೋದಾಗುತ್ತೆ. ಎಲ್ಲರೂ ಒಂದೇ ಆಗುತ್ತೆ. ಇಲ್ಲಿಂದ ನೋಡಿ, ಅಯ್ಯೋ ಇಲ್ಲಿಂದ ನೋಡಿ ಗೈಸ್ ಸೀರಿಯಸ್ಲಿ. ಅಲ್ಲೇನು ಫಾಗ್ ಇಲ್ಲ, ವ್ಯೂ ಇದೆ. ಇಲ್ಲೇನು ವ್ಯೂ ಇಲ್ಲ, ಫುಲ್ ಫಾಗ್ ಇದೆ. What? Bro, what are you talking about, man? ಅಥವಾ ಏನು ಬೇಕೋ ಅನ್ಕೊಬೋದು. ಇಲ್ಲಿ ನಾವಿದ್ದೀವಿ, ಇಲ್ಲಿ ಇವನಿದ್ದಾನೆ. ಖುಷಿನಾ? ರೀಲ್ ಮಾಡಿದ್ವಿ. ರೀಲ್ ಅಂದರೆ ಲೈಕ್ ಫನ್ನಿ ರೀಲ್ ಮಾಡಿದ್ವಿ, ಮಜಾ ಬಂತು. ಯಪ್ಪ ಸುಸ್ತಾಗ್ಬಿಡ್ತು ಇವಾಗ. ವ್ಯೂ ನೋಡೇ ಸುಸ್ತಾಗ್ಬಿಡ್ತು. ಏನಿಲ್ಲ, ಸುಮ್ಮನೆ ಅದು ಯಾರೋ ಪ್ಯಾದೆಗಳೆಲ್ಲ ಅಬಿಬಿ ಕಮ್ ಟು ದುಬೈ, ಕಮ್ ಟು ಸಿಂಗಾಪುರ್, ಕಮ್ ಟು ಮಲೇಷಿಯಾ ಅಂತಾರೆ. ನಾವು ಹೇಳ್ತೀವಿ ಅಬಿಬಿ ಕಮ್ ಟು ಚಿಕ್ಕಮಗಳೂರು ಅಂತ. ಅಬಿಬಿ ಕಮ್ ಟು ಚಿಕ್ಕಮಗಳೂರು. ಇದಕ್ಕೆ ಏನು ಕೊಡ್ತೀರಾ ಹೇಳಿ. ನೋಡಿ ಹೆಂಗಿದೆ ಅಂತ. ಇದಕ್ಕಿಂತ ಪ್ಲೇಸ್ ಬೇಕಾ ನಿಮಗೆ? ಇದಕ್ಕಿಂತ ಪ್ಲೇಸ್ ಬೇಕು ಅಂದರೆ ಹೇಳ್ಬಿಡಿ ನೋಡೋಣ. ಏನಿಲ್ಲ ಚಿಕ್ಕಮಗಳೂರಲ್ಲಿ, ಒಂದು ಸಮುದ್ರ ಬಿಟ್ಟರೆ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಅದು ಬಿಟ್ಟು ಸುಮ್ಮನೆ ಮಲೇಷ್ಯಾಗೆ ಹೋಗ್ತೀವಿ ಅಂತ 1 ಲಕ್ಷ 2-2 ಲಕ್ಷ ಖರ್ಚು ಮಾಡ್ಕೊಂಡು ಏನಿದೆಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್.
ಸರಿ ಬನ್ನಿ ಫ್ರೆಂಡ್ಸ್, ನಾನು ಅದನ್ನ ನಿಮ್ಗೋಸ್ಕರ ಹೇಳೋದು ಸರಿ ಅನ್ಸಲ್ಲ. ದುಡ್ಡಿದ್ರೆ ಹೋಗಿ, ದುಡ್ಡು ಅಂದರೆ ಈಗ ಇಂಥ ಕಡೆ ಬನ್ನಿ, ಎಂಜಾಯ್ ಮಾಡಿ, ಮಜಾ ಮಾಡಿ ಫ್ರೆಂಡ್ಸ್ ಜೊತೆ. ಮುಂದೆ ಹೋಗೋಣ ಬನ್ನಿ ಮೇಲೆ. ನಾವಿವಾಗ ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಆ ಪೀಕಿಂದ ಆ ಪೀಕ್ ನೋಡ್ಬಿಟ್ಟು ಇವಾಗ ಈ ಪೀಕಿಂದ ಆ ಪೀಕ್ ನೋಡ್ತೀವಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. रुको जरा सबर करो. ಈ ಪೀಕಿಗೆ ಹೋಗ್ಬಿಟ್ಟು ಈ ಪೀಕೆ ನೋಡ್ತೀವಿ, ಆ ಪೀಕ್ ಹೋಗ್ಬಿಟ್ಟು ಆ ಪೀಕೆ ನೋಡ್ತೀವಿ. ಸರಿ ಹೋಗೋಣ ಬನ್ನಿ, ನನಗೂ ಅರ್ಥ ಆಗ್ತದೆ ಹೆಂಗಂದ್ರೆ ಅಂತ. ಬರೀ ಇಂಥದೆಯಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವಾಗ ಇನ್ನೊಂದು 2 ನಿಮಿಷ ಅಷ್ಟೇ ಮೇಲೆ ಇಲ್ಲಿಂದ ಹೆಂಗೆ ಕಾಣ್ಕೊಂಡಿದ್ದೀವಿ, ನೀವು ಕಾಣಿಸ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ತೋರಿಸ್ಬಿಡ್ತೀನಿ ನೋಡಿ. ಇವಾಗಲೇ ಇಷ್ಟವಾಗಿದೆ. ಇನ್ನೊಂದು ಅವರ್ ಸ್ವಲ್ಪ ಲೇಟಾಗಿ ಬಂದಿದ್ದರೆ ಸನ್ಸೆಟ್ ಸಿಗ್ತಿತ್ತು. ಸೊ ಬೆಳಿಗ್ಗೆ ಬಂದಿದ್ದರೆ ನಿಮ್ಗೆ ಕಾಣಿಸ್ತಾ ಇರಲಿಲ್ಲ, ಪಾತೆಲ್ಲ ಅಷ್ಟು ಫಾಗ್ ಇರ್ತಿತ್ತು. A little longer than a few minutes later. ಈ ಪೀಕ್ ಮೇಲೆ ಬಂದ್ವಿ. ಇಲ್ಲಿಂದ ಹೆಂಗಿದೆ ನೋಡಿ ವ್ಯೂ. ಎಲ್ಲ ಸಹ್ಯಾದ್ರಿ ರೇಂಜಸ್ ಇವೆಲ್ಲ, ವೆಸ್ಟರ್ನ್ ಘಾಟ್ಸ್. ನೋಡಿ ಈ ಥರ ಎಲ್ಲ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಎಷ್ಟಿದೆ ನೋಡಿ ಇಲ್ಲಿ, 1 ಸ್ಕ್ವೇರ್ ಮೀಟರಲ್ಲೆಲ್ಲ ಎಷ್ಟೋ 4-5 ರಿಂದ 10 ಬಾಟ್ಲಿದೆ. ಇವೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಟೂರಿಸ್ಟ್ ಪ್ಲೇಸಿಗೆ ಬಂದ್ಬಿಟ್ಟು ಟೂರಿಸ್ಟ್ ಎಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ ನೋಡಿ ಎಷ್ಟು ಕರೆಕ್ಟ್ ಸೀನರಿ ಇದೆ. ಅಲ್ಲಿ ನೋಡಿ ಸ್ಮೋಕ್ ಮಾಡ್ತಾರೆ, ಕಚಡ ಮಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಎಂಥ ಒಳ್ಳೆ ಲೊಕೇಶನ್ ಹಾಳು ಮಾಡ್ತಾರೆ ನೋಡಿ. 3 ಜನ ಸೇರ್ಕೊಂಡ್ಬಿಟ್ಟು ನಾನು ಏನು ಹೇಳ್ತಿರೋದು, ಏನು ಹಿಂಗೆ ಮಾಡಿದ್ರೆ ಗೊತ್ತಾಗ್ತಿಲ್ಲ. ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅಷ್ಟೇ.